ಇವತ್ತು ನಾನು ಪುಳಿಯೋಗರೆ ಹುಣಸೆ ಎಣ್ಣೆ ಹಾಕಿದ್ದೀನಿ ನೋಡಿ. ಇದನ್ನು ಚೆನ್ನಾಗಿ ಕಿವುಚಬೇಕು ನೋಡಿ. ಟಿಫನ್ ಮಾಡೋಕೆ ಒಂದು ಅರ್ಧ ಅವರ್ ಇದ್ದಂಗೆ ನಾನು ಹುಣಸೆ ಎಣ್ಣೆ ಹಾಕಿ ಇವಾಗ ಚೆನ್ನಾಗಿ ನೆಂದಿದೆ. ಸೊ ಇವಾಗ ಚೆನ್ನಾಗಿ ಕಿವುಚಿದ್ದೀನಿ. ಇವಾಗ ಒಗ್ಗರಣೆ ಹಾಕೊಳ್ಳೋಣ ಪುಳಿಯೋಗರೆಗೆ. ಇಟ್ಕೊಂಡಿದ್ದೀನಿ. ಇದು ಒಗ್ಗರಣೆಗೆ ನೋಡಿ ಹಸಿಮೆಣಸಿನ್ಕಾಯಿ ನಾನು ಉದ್ದ ಕುಯ್ದಿದ್ದೀನಿ ಒಗ್ಗರಣೆಗೆ ನೋಡಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕುಯ್ದಿದ್ದೀನಿ ಸಣ್ಣಕ್ಕೆ ಸಾಕು ನೋಡಿ. MTR ಪುಳಿಯೋಗರೆ ನಾನು ಯೂಸ್ ಮಾಡ್ತಾ ಇರೋದು. ತುಂಬ ಟೇಸ್ಟ್ ಇರುತ್ತೆ ಇದು. ಈಗ ನನಗೆ ನಮ್ಮ ಮನೆಯವ್ರಿಗೆಲ್ಲ ಇದೇ ಪುಳಿಯೋಗರೆನೇ ಇಷ್ಟ ಆಗೋದು. ಸೊ ಮಸಾಲ ಎಲ್ಲ ಚೆನ್ನಾಗಿರುತ್ತೆ ಇದರಲ್ಲಿ ನೋಡಿ. ಬಾಣಲಿ ಇಟ್ಟಿದ್ದೀನಿ, ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ನೋಡಿ. ಒಗ್ಗರಣೆಗೆ ಕಡಲೆಬೇಳೆ ಉದ್ದಿನಬೇಳೆ ಹಾಕಿದ್ದೀನಿ, ಸಾಸಿವೆ ಹಾಕಿದ್ದೀನಿ. ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಕಲರ್ ಚೇಂಜ್ ಆಗಿದ ತಕ್ಷಣ ಕೊತ್ತಂಬರಿ ಹಸಿಮೆಣಸಿನ್ಕಾಯಿ ಹಾಕಬೇಕು. ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಹಾಕಿದ್ದೀನಿ. ಹುಣಸೆ ಕಿವುಚಿನೆಲ್ಲ ಅದ್ರ ರಸ ಮಾತ್ರ ಹಾಕಿದ್ದೀನಿ. ಸೋಪಿಸಿ ರಸ ಹಾಕಿದ್ದೀನಿ ನೋಡಿ. ಪುಳಿಯೋಗರೆ MTR ಪುಳಿಯೋಗರೆ ಪೌಡರ್ ಇದು ಗಮ್ಮನತ್ತೆ. ಪುಳಿಯೋಗರೆ ಪುಡಿ ಹಾಕಿದ್ದೀನಿ. ಇವಾಗ ಸ್ವಲ್ಪ ಉಪ್ಪು ಉಪ್ಪು ಪುಡಿ ಹಾಕಿದ್ದೀನಿ. ಇವಾಗ ಒಂದು ಸ್ವಲ್ಪ ಹಿಂಗೆ ಕಲಸಿ ಎಲ್ಲ ಮಿಕ್ಸ್ ಆಗಬೇಕು. ಒಂದು ಕುದಿ ಬಂದಿದ ತಕ್ಷಣ ಆಫ್ ಮಾಡಿ ಆಮೇಲೆ ಅನ್ನ ಮಾಡಿಟ್ಕೊಂಡು ಇಡ್ತೀವಲ್ಲ ಅದು ಹಾಕಿ ಕಲಸಿ ಪುಳಿಯೋಗರೆ ರೆಡಿಯಾಗಿದೆ. ಇಷ್ಟೇ ಫ್ರೆಂಡ್ಸ್, ಪುಳಿಯೋಗರೆ ಅರ್ಜೆಂಟಾಗಿ ಬೇಗ ಮಾಡ್ಕೊಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ನೋಡಿ. ಇದು ನಾನು ಬೆಳಗ್ಗೆ ಮಾಡಿದ್ದು ನೈಟ್ ಮಾಡಿದ್ದು ಅನ್ನ ಇದು. ಸೊ ಇಷ್ಟು ಉಳಿದಿದೆ, ಯಾಕಂದರೆ ನೈಟ್ ಹೊರಗಡೆ ಹೋಗಿದ್ವಿ, ಅಲ್ಲೇ ಅದು ಇದು ತಿಂದ್ಬಿಟ್ಟು ಬಂದುಬಿಟ್ವಿ. ಸೊ ಅದಕ್ಕೆ ಇಷ್ಟು ಅನ್ನ ಹೇಳಿದೆ, ಯಾಕೆ ವೇಸ್ಟ್ ಮಾಡಬೇಕಲ್ವ. ಅದಕ್ಕೆ ಇವಾಗ ಇದಕ್ಕೆ ನಾನು ಪುಳಿಯೋಗರೆ ಗೊಜ್ಜು ಒಗ್ಗರಣೆ ಹಾಕಿರೋದು. ದಯವಿಟ್ಟು ಅನ್ನನ ಯಾರೂ ವೇಸ್ಟ್ ಮಾಡಬೇಡಿ ನೋಡಿ. ಪುಳಿಯೋಗರೆ ರೆಡಿ ಆಯಿತು. ಪುಳಿಯೋಗರೆ ರೆಡಿಯಾಗಿದೆ. MTR ಪುಳಿಯೋಗರೆ.